ಈಗ ಸಲ್ವಾಗುಡಿ ಅಂತ ಹೇಳಿ ಅಲ್ಲಿ ಊಟ ಮಾಡಿದೆ. ಕರ್ನಾಟಕ ರೈಡರ್ಸ್ ಬಂದಿದ್ದಾರೆ ಬೈಕ್ ಗಂಗಾವತಿಯಿಂದ ಸೈಡಿಗೆ ಹಾಕಿದ್ದೆ. ಸೊ ಇವರು ಕೇರಳದವ್ರು ನೋಡ್ಬೋದು. ಸೊ ಇದು ಇಲ್ಲೇ ಮಾಡೋದಂತೆ. ಬಟ್ 10 ಗಂಟೆ ಏನೆಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಅಂತ ಪರೋಟ ತೊಗೊಂಡಿದ್ದೀನಿ. ಸೊ ಇಲ್ಲೇ ಹುಡುಗರು ಇದ್ದಾರೆ. ಈಗ ಸಲ್ವಾಗುಡಿ ಅಂತ ಹೇಳಿ ಅಲ್ಲಿ ಊಟ ಮಾಡಿದೆ. ಊಟ ಮಾಡ್ಕೊಂಡು ಇವಾಗ ರಾಮೇಶ್ವರ ಹೋಗ್ತಿದ್ದೀನಿ ಅದೇ ರೂಟಲ್ಲಿ. ಇವಾಗ ನೆಕ್ಸ್ಟ್ ಬರೋದು ಒಂದು ನಾರ್ಮಲ್ ಇದೇ ಥರ ಸಿಟಿ ಬರುತ್ತೆ, ಅದು ಇರುವಡಿ ಅಂತ ಹೇಳಿ. ಅದು ಒಂದು 35 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇವಾಗ ಮಾರ್ನಿಂಗಿಂದ ಇಲ್ಲಿವರೆಗೆ ಬಂದಿದ್ದು ಟೋಟಲಾಗಿ ಒಂದು 56 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ನಾನು ಏನು ಇವತ್ತು ನೈಟ್ ಅಲ್ಲೇ ಇರುವಡಿ ಹತ್ತಿರ ಎಲ್ಲಾದರೂ ಇರುವಡಿ ದಾಟಿ ಆದರೂ ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಇದೆ, ಹೋಗೋಣ ಅಂತ. 2:30 ಆಗಿದೆ ಇವಾಗ ಮಧ್ಯಾಹ್ನ. ಬಿಸಿಲು ಬೇರೆ ಭಯಂಕರವಾಗಿದೆ. ಈ ಕಡೆಗೆ ಹೋದರೆ ರಾಮೇಶ್ವರಂ ಬರುತ್ತೆ. ಸೊ ಸ್ಟ್ರೈಟ್ ಹೋದರೆ ರಾಮೇಶ್ವರಂ ಬರುತ್ತೆ. ಇದು ECR ರೋಡ್. ಇದು ನಾನು ಹೇಳಿದ್ನಲ್ಲ ಈಸ್ಟ್ ಕೋಸ್ಟಲ್ ರೋಡ್ ಅಂತೇಳಿ. ECR ಅಂದರೆ ಈಸ್ಟ್ ಕೋಸ್ಟಲ್ ರೋಡ್ ಅಂತ. ಸೊ ಈ ಬೀಚ್ ರೋಡಿಗೆ ಇರೋದು. ಆ ಕಡೆ ಸೈಡ್ ಹೋದರೆ ನಿಮ್ಮ ರಾಮನಾಥಪುರಂ ಬರುತ್ತೆ. ಸಿಟಿಯಾಗಿ ಏನು ಹೋಗೋದಿಲ್ಲ, ನಾನು ಇಲ್ಲೇ ಶಾರ್ಟ್ಕಟ್ಟಾಗಿ ಹೋಗ್ಬಿಡ್ತೀನಿ. ಚೆನ್ನಾಗಿದೆ, ಹೋಗೋಣ ಅಂತ ಬನ್ನಿ. ಬರಬೇಕಾದ್ರೆ ಆಲ್ರೆಡಿ 4 o'clock ಆಗಿದೆ. ಸೊ ಅದಕ್ಕೆ ಚಹಾ ಕುಡಿಯೋಣ ಅಂತ ಹೇಳಿ ಇಲ್ಲೇ ಸೈಡಿಗೆ ಹಾಕಿದ್ದೆ. ಸೊ ಇವರು ಕೇರಳದವ್ರು ಸಿಕ್ಕಿದ್ದಾರೆ. ಸೊ ಹಾಯ್ ಬ್ರೋ. ಹಾಯ್ ಅಣ್ಣ. ಇವಾಗ ಚಹಾ ಕುಡಿದು ಹೋಗೋಣ ಅಂತ ಮುಂದ್ಗಡೆ. ಇನ್ನು ಆಲ್ಮೋಸ್ಟ್ 80 ಕಿಲೋಮೀಟ್ರ್ ಇದೆ. ಇವಾಗ ನೆಕ್ಸ್ಟ್ ಇನ್ನೊಂದು 20 ಕಿಲೋಮೀಟ್ರಿಗೆ ಒಂದು ಸ್ಟೇ ಅಂತ ನೋಡ್ತಿದ್ದೀನಿ. ಸೊ ನೋಡೋಣ, ಒಂದು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ನೋಡಿ ಸ್ಟೇ ಮಾಡೋಣ ಅಂತ. ಕರ್ನಾಟಕ ರೈಡರ್ಸ್ ಬಂದಿದ್ದಾರೆ ಬೈಕಲ್ಲಿ ಬಂದಿದ್ದಾರೆ. ಹೋಗೋಣ ಅಂತ ನೋಡೋಣ, ಮಾತಾಡ್ಸೋಣ. ನಮಸ್ತೆ ಅಣ್ಣ. ಗಂಗಾವತಿಯಿಂದ ನೀವಣ್ಣ? ಬೆಂಗಳೂರು. ಓಕೆ. ನಾ ಇವಾಗ ಗಂಗಾವತಿಯಿಂದ ಕನ್ಯಾಕುಮಾರಿ, ತಿರುವನಂತಪುರಮು, ಇವಾಗ ರಾಮೇಶ್ವರಂ ಹೋಗ್ತಿದ್ದೀನಿ. ಅದೇ ಅವಾಗೆ ಒಬ್ರು ಹೋದ್ರಣ್ಣ ಸೋಲೋ. ಅದೇ ಅದಕ್ಕೆ ಅವರು ಹೋಗ್ಬಿಟ್ರು ಫಾಸ್ಟಾಗಿ. ನನಗೆ ಗೊತ್ತಾಗಲಿಲ್ಲ, ಅವರು ನಿಲ್ಲಿಸಲಿಲ್ಲ. ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದೆ, ನೀವು ಬಂದಿರಿ. ಚಲೋ ಆಯ್ತಣ್ಣ. ಸಾಯಣ್ಣ. ನಮ್ಮ ಕನ್ನಡದವರು ಕನ್ಯಾಕುಮಾರಿಯಿಂದ ಇದಕ್ಕೆ ರಾಮೇಶ್ವರ ಹೋಗ್ಬೇಕಾದ್ರೆ, ಸೊ ಇವರು ಕೂಡ ಬೆಂಗಳೂರಿಂದ ಮತ್ತು ಲೇ ಲಡಾಖಿಗೆ ಹೋಗಿ ಮತ್ತು ಅಲ್ಲಿಂದ ಕನ್ಯಾಕುಮಾರಿಗೆ ಬಂದು ಇವಾಗ ಜರ್ನಿ ಮಾಡ್ತಿದ್ದಾರೆ ಸ್ಟಾರ್ಟಿಂಗು. ಸೊ ಥ್ಯಾಂಕ್ಸ್, ವೆರಿ ಗುಡ್ ಅಣ್ಣ. ಸಖತ್ತಾಗಿ ನಮ್ಮ ಕನ್ನಡದ ಹೆಸರು ಬರಲಿ. ಹಾಗೆ ನಮ್ಮ ಕರ್ನಾಟಕ ಫ್ಲ್ಯಾಗ್ ಕೂಡ ಹಾಕೊಂಡು ಹೋಗ್ತಿದ್ದಾರೆ. ಸೊ ನಂದು ಅದು ಏನಂತಾರೆ 19 ಹುಡ್ತಿದ್ದೆ ಅಣ್ಣ, ಸಿಗಲಿಲ್ಲ ನನಗೆ. ಅದಕ್ಕೆ ಸುಮ್ಮನೆ ಹೋಗ್ಲಿದ್ರು ಅಂತ ಹೋಗಿದ್ದೀನಿ. ಸೊ ನೋಡ್ಬೋದು ಅಣ್ಣನ ಸೆಟಪ್ ಎಲ್ಲ ಸಖತ್ತಾಗಿದೆ. 220 ಪಲ್ಸರ್ 220ನಲ್ಲಿ ಅಣ್ಣ ಲೇ ಲಡಾಖಿಗೆ ಹೋಗಿ ಬಂದು ಮತ್ತೆ ಕನ್ಯಾಕುಮಾರಿಗೆ ಬಂದು ಇವಾಗ ಹೋಗ್ತಿದ್ದಾರೆ. ಅಣ್ಣ ಇವಾಗ ಎಲ್ಲಿ ಹೋಗ್ತಿದ್ದೀರಣ್ಣ? 16 years old ವೆಹಿಕಲ್ ನೋಡಿ, ರೆಕಾರ್ಡ್ ಆಗಬೇಕು ಇವಾಗ ZX10R ಮತ್ತು ಎಲ್ಲರಿಗೂ. ಸೊ ಯಾರ್ಯಾರು ಸೂಪರ್ ಬೈಕ್ಸ್ ಇದ್ದಾರೆ ಸೊ ಅವ್ರಿಗೆ ರೆಕಾರ್ಡ್ ಆಗಬೇಕು ಇವಾಗ. 16 years old ಗಾಡಿ ನೋಡಿ. ಸೊ ಅಣ್ಣ ರೋಡ್ ಹೋಗೋಣ ಅಂತ ನಾವು ಕಂಟಿನ್ಯೂ ಮಾಡಿ. ಇವಾಗ ಇರುಡಿ ಅಂತಿದೆ ಇಲ್ಲಿ ಆನ್ ದ ವೇನಲ್ಲಿ. ಅದು ಕೂಡ ಒಂದು ಸಿಟಿ ಟೌನ್ ಥರ. ಇಲ್ಲೇ ಮುಂದ್ಗಡೆ ಏನಾದರೂ ಸ್ಟೇಯಿಂಗಿಗೆ ನೋಡೋಣ ಅಂತ. ಇಲ್ಲಿ ಇರುಡಿನಲ್ಲಿ ಏನು ಫೇಮಸ್ ಅಂದರೆ ಕೋರಲ್ ಐಲ್ಯಾಂಡ್ ಅಂತ ಇದೆ. ಬೀಚ್ ಇದೆ, ಇಲ್ಲೇ ಬೀಚ್ ಇದೆ, ಇರುಡಿ ಬೀಚು ಮತ್ತು ಐಲ್ಯಾಂಡ್ ಅಂತ ಇದೆ ಮಿಡಿಲು. ಸ್ಕೂಬಾ ಡೈವ್ ಥರ ತೋರಿಸ್ತಾರೆ, ಫಿಶ್ಶು ಕಲರ್ಸು. ಸೊ ಐಲ್ಯಾಂಡ್ನಲ್ಲಿ ಸಖತ್ತಾಗಿ ಪ್ಯೂರ್ ವಾಟ್ರು, ನೀವು ಸಖತ್ತಾಗಿ ಫುಲ್ ಬ್ಲೂ ಆಗಿರುತ್ತೆ ವಾಟ್ರು, ಪ್ಯೂರಾಗಿ. ಸೊ ನೋಡ್ಬೋದು ನೀಟಾಗಿ. ಸೊ ಅದು ಒಂದಿದೆ, ಅಷ್ಟೇ ಗೊತ್ತಿರೋದು ನನಗಂತೂ. ಮುಂದುಗಡೆ ಹೋಗೋಣ ಅಂತ ಸ್ಟೇಯಿಂಗ್ ಏನಂತ ತೋರಿಸ್ತೀನಿ. ಇದೆ ಇರುಡಿ ಬೀಚು, ಐಲ್ಯಾಂಡಿಗೆ ಹೋಗೋದು ರೂಟು. ಹೇಳ್ಕೊಂಬಿಡೋಣ. ಆಲ್ಮೋಸ್ಟ್ ಇವಾಗ 6 o'clock ಆಗಿದೆ. ನೋಡೋಣ, ಇಲ್ಲೇ ಸ್ಟೇ ಮಾಡೋಣ. ಇವಾಗ ಅದು ಇರುಡಿ ಆದಮೇಲೆ ಒಂದು ಭಾರತ್ ಪೆಟ್ರೋಲ್ ಪಂಪ್ ಇತ್ತು, ಅದು ಊರ ಹೊರಗಡೆ ಇದೆ. ಅಲ್ಲಿ ನನ್ನ ನಿಯರ್ ಬೈ ಏನು ಫುಡ್ಡು ಸಿಗೋಲ್ಲ, ಏನಿಲ್ಲ. ಪ್ಲಸ್ ಅಷ್ಟು ಬಂಪ್ನು ಅಷ್ಟು ಇದೂ ಇಲ್ಲ, ಸ್ಟೇಯಿಂಗಿಗೆ ಅಷ್ಟು ಫೆಸಿಲಿಟೀಸ್ ಇದ್ದಿದ್ದಿಲ್ಲ. ಅದಕ್ಕೆ ಮುಂದುಗಡೆ ಹೋಗೋಣ ಅಂಥೇಳಿ. ಈ ಮುಂದುಗಡೆ ಇನ್ನೊಂದು ಯಾವುದೋ ಪುಡಿ ಅದು ಬರುತ್ತೆ, ಅಲ್ಲಿ ನೋಡೋಣ. ಇನ್ನೊಂದು ಇಂಡಿಯನ್ ಆಯಿಲ್ ಯಾವುದೋ ಇದೆ, ಕೇಳೋಣ ಅಂತ ಬನ್ನಿ ಹೋಗೋಣ.
ಗಾಳಿ ಸಖತ್ತಾಗಿದೆ, ಹೋಗೋಕ್ಕೆ ಆಗ್ತಿಲ್ಲ. ಫುಲ್ಲು ಅಪೋಸಿಟ್ ಬರ್ತಿದೆ, ಎದುರುಗಡೆನೇ ಬರ್ತಿದೆ ಗಾಳಿ. ಹೆಂಗೋ ಒಂದು ಹೋಗ್ತಿದ್ದೀನಿ, ಹೋಗೋಣ. ಸೊ ಈ ಕೆಳಗಡೆ ಒಂದು ರೋಡು ಹೋಗಿದೆ, ಊರು ಬರುತ್ತೆ ಒಂದು, ಅಲ್ಲೇ ಒಂದು ಪೆಟ್ರೋಲ್ ಪಂಪ್ ಇದೆ, ನೋಡೋಣ. ರಾಮೇಶ್ವರಂ ಆಮ ಎಸ್ ಎಸ್ ಥ್ಯಾಂಕ್ ಯು ಬ್ರೋ. ಇಂಜಿನಿಯರಿಂಗ್ ಕಾಲೇಜು. ಡೌನ್ವರ್ಡ್ಸ್ ಇದೆ ರೋಡು. ಆಲ್ರೆಡಿ ಕತ್ಲಾಗಿ ಬಂತು, 6:30 ಆಗಿದೆ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಎಲ್ಲೂ ಸ್ಟೇಯಿಂಗ್ ಆಗಲೇ ಇಲ್ಲ. ಅದ್ರಾಗ ಈಸ್ಟ್ ಕೋಸ್ಟಲ್ ರೋಡ್ ಅಲ್ಲ, ಏನೋ ದೊಡ್ಡ ಸಿಟಿ ಏನು ಬರೋಲ್ಲ, ಎಲ್ಲ ವಿಲೇಜಸ್ಸೇ. ಹೋಗೋಣ ಅಂತ ಅಲ್ಲಿ ಮುಂದುಗಡೆ ಒಂದು ಪೆಟ್ರೋಲ್ ಪಂಪ್ ಇದೆ, ಅಲ್ಲೇ ಕೇಳೋಣ ಅಂತ. ನಾನು ಆನ್ ದ ವೇನ ರಾಮೇಶ್ವರಂ, ಇವಾಗ ನಾನು ಆನ್ ದ ವೇನಲ್ಲಿ ಹೋಗ್ಬೇಕಾದ್ರೆ ಇವಾಗ ಅದೇ ಹೇಳಿದ್ನಲ್ಲ, ಒಂದು ಪೆಟ್ರೋಲ್ ಪಂಪ್ ಇಂಡಿಯನ್ ಆಯಿಲ್ ಅಂತ ಹೇಳಿ. ಸೊ ಅದೇ ಬಂದು ಕೇಳಿದೆ ಸ್ಟೇಜ್ ಅಂತೇಳಿ. ಸೊ ಇಲ್ಲಿ ಬಿಟ್ರಿ ಇವರು ಹ್ಞೂ ಅಂದರೆ. ಎಸ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಹ್ಞೂ ಅಂದರೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಮ್ಯಾನೇಜರ್ ಬಂದಿದ್ದರು, ಸೊ ಅವರು ಕೂಡ ಪರ್ಮಿಷನ್ ಅದಕ್ಕೆ ಕೇಳ್ಕೊಂಡು ಓನರಿಗೆ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದಾರೆ, ಹೋಗೋಣ. ಮತ್ತು ಅವರು ಇಲ್ಲ ಅಂತ ಹೇಳಿದರು, ಅಲೋ ಇಲ್ಲ ಅಂತ ಹೇಳಿದರು. ಮತ್ತು ಈಗ ಇನ್ನೊಂದು ಬಂಕಿಗೆ ಬಂದಿದ್ದೀನಿ, ಸೊ ಅವರು ಅಲೋ ಮಾಡಿದರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎದ್ದು ಫ್ರೆಶ್ ಅಪ್ ಆಗಿ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಇಲ್ಲಿ ಈ ಊರಿನ ಫೇಮಸ್ಸು ಹಲ್ವಾ ಇರುತ್ತಲ್ಲ, ಹಲ್ವಾ ಥರ ಇದು ಫೇಮಸ್ ಅಂತ ಇದೆ, ಇಲ್ಲೇ ಮಾಡ್ತಾರೆ. ಇದು ನೋಡ್ಬೋದು. ಸೊ ಇದು ಇಲ್ಲೇ ಮಾಡೋದಂತೆ, ಬಟ್ 10 ಗಂಟೆಗೆ ತೆಗಿತಾರೆ ಅದನ್ನೇ, ಇಲ್ಲಾಂದರೆ ತೋರಿಸ್ತಿದ್ದೆ ಮಾಡೋದು. ಊರೇ ನೇಮ್ ಕಿಲೆಕರ. ಎಸ್ ಕಿಲೆಕರ. ಎಸ್ ಥ್ಯಾಂಕ್ ಯು ಅಣ್ಣ, ಟೀ ಅದು ಕೊಟ್ಟಿದ್ರು. ಸೊ ಎಲ್ಲ ತಿಂದು ಇವಾಗ ಹೋಗೋಣ ಅಂತ. ಎಸ್ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಇವಾಗ ಇಲ್ಲಿ ಕಲ್ಲನ್ಕೆರೆ ಅಂತ ಊರು. ಸೊ ಇಲ್ಲಿ ಇವಾಗ ಸ್ಟೇ ಮಾಡಿದ್ದೆ, ಇವಾಗ ಬಿಟ್ಟಿದ್ದೀನಿ. 7:30 ಆಗಿದೆ ಬೆಳಗ್ಗೆ. ಇವಾಗ ಇಲ್ಲಿಂದ 60 ಕಿಲೋಮೀಟ್ರ್ ಇದೆ ರಾಮೇಶ್ವರಮ್ಮು. ನಂದು ಇವತ್ತೇ ನೈಟ್ ಟಾರ್ಗೆಟ್ ಅಂತ ಇದೆ, ಇವತ್ತೇ ನೈಟ್ ರೀಚ್ ಆಗಬೇಕಂತೇಳಿ. ಸೊ ಹೋಗೋಣ ಮುಂದ್ಗಡೆ ಏನಂತ ನೋಡೋಣ. ಇದು ರಾಮನಾಥಪುರಂ ರೋಡ್ ಇದು. ನಾನು ಇಲ್ಲೇ ಲಿಂಕ್ ಆಗುತ್ತೆ ಒಂದು ರೋಡು ಸೈಡಿಗೆ, ಪಾಮನ್ ಬ್ರಿಡ್ಜ್ ಈ ರೋಡಿಗೆ. ಸೊ ಅಲ್ಲೇ ಒಳಗಡೆ ಹೋಗ್ಬಿಡ್ತೀನಿ ECR ರೋಡಿಗೆ, ಅಂದರೆ ನನಗೆ ಶಾರ್ಟ್ಕಟ್ ಆಗುತ್ತೆ. ಮುಂದಕ್ಕೆ ಹೋಗೋಣ, ಸಿಗ್ತೀನಂತ ಬನ್ನಿ. ಆಗುತ್ತೆ ಸ್ಟ್ರೇಟ್ ಹೋದರೆ ರಾಮನಾಥಪುರಂ ಬರುತ್ತೆ. ಇಲ್ಲಿ ಒಳಗಡೆ ಹೋದರೆ ಒಂದು ಊರು ಬರುತ್ತೆ. ಊರಿಂದ ಹಂಗೆ ECR ರೋಡಿಗೆ ಹೋಗ್ಬೇಕು, ಮತ್ತು ಬೀಚ್ ರೋಡಿಗೆ ಹೋಗೋಣ ಅಂತ ಬನ್ನಿ. ಇದು ಸೀದಾ ಲಿಂಕ್ ಆಗೋದು ಪಾಮನ್ ಬ್ರಿಡ್ಜ್ ಹತ್ರ ಬರುತ್ತೆ. ಸೊ ಅಲ್ಲಿಗೆ ಸ್ಟ್ರೈಟ್ ಹೋಗ್ಬಿಡ್ತೀವಿ. ಇದಾದರೆ ಸುತ್ತಾಗುತ್ತೆ, ಅದಕ್ಕೆ ಹಿಂಗೆ ಹೋಗೋಣ ಅಂತ ಬನ್ನಿ. ಏನೆಲ್ಲ ಫುಲ್ ಇದಾಗಿಬಿಟ್ಟಿತ್ತು, ಆಯಿಲ್ ಇದಾಗಿಬಿಟ್ಟಿತ್ತು, ಮತ್ತೆ ಕ್ಲೀನ್ ಮಾಡಿಸಿದೆ ಇವಾಗ. ಸೊ ಎಲ್ಲ ಫುಲ್ ನೀಟಾಗಿ ಇದಾಗಿದೆ. ಟೂಲ್ಸ್ ಇದ್ದು, ಬಟ್ ಅದು ಚೇನ್ ಕ್ಲೀನರ್ ಇದ್ದಿದ್ದಿಲ್ಲ ನನ್ನ ಕಡೆ. ಸೊ ಇವಾಗ ಕ್ಲೀನ್ ಮಾಡಿಸಿದೆ, ನಾವು ಹೋಗೋಣ ಅಂತ ಬನ್ನಿ. ಮತ್ತೆ ಚಹಾ ಕುಡಿದೀವಿ. ಇಲ್ಲೇನೋ ಜಾತ್ರೆ ಇದೆ, ಏನು ಕಾಂಪಿಟೇಷನು ಏನೋ, ಅದು ಅವ್ರದ್ದು ಪದ್ಧತಿನೋ ಗೊತ್ತಿಲ್ಲ, ದೇವರಿಗೆ ಪ್ರಸಾದ ಮಾಡೋದು. ಸೊ ಮಾಡ್ತಿದ್ದಾರೆ, ಏನೋ ಅಡುಗೆ ಏನೋ ಒಟ್ಟೆ ಪ್ರಸಾದ ಏನೋ ಮಾಡ್ತಿದ್ದಾರೆ ಅವರು. ಮುಂದುಗಡೆ ಏನೋ ಪಲ್ಲಕ್ಕಿ. ಪರೋಟ ತೊಗೊಂಡಿದ್ದೀನಿ. ಸೊ ಇಲ್ಲೇ ಹುಡುಗರು ಇದ್ದಾರೆ.